ಧ್ವನಿ ರಂಗಸಿರಿ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮೌಲಿಕವಾದ ಮಾತುಗಳನ್ನಾಡಿದಂಥ UAE ಭಾರತೀಯ ರಾಯಭಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ MK ಲೋಕೇಶ್ ಅವರೇ, ಹಾಗೆ ಗೌರವ ಅತಿಥಿಗಳಾಗಿ ಆಗಮಿಸಿ ಸಮಕಾಲೀನ ಸಂದರ್ಭದ ಒಳಗಡೆ ನಾಟಕ ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ಹೇಳಿದಂಥ ಶ್ರೀಮಾನ್ ಶ್ರೀ ರವೀಶ್ ಗೌಡ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಸತೀಶ್ ಶೆಟ್ಟಿ ಅವರೇ, ಕಡತೂರ್ ಶೆಟ್ಟರೆ, ಮದನ್ ಗೌಡರೇ, ರಾಮಚಂದ್ರ ಹೆಗಡೆ ಅವರೇ, ಹಾಗೆ ಸನ್ಮಾನವನ್ನ ಸ್ವೀಕಾರ ಮಾಡಿದಂಥ ಕನ್ನಡ ನಾಡಿನ ಶಾಶ್ವತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಚಂದ್ರು ಅವರು, ಮಾತನಾಡ್ತಾ ನಮ್ಮ ಸನ್ಮಾನ್ಯ ರಾಯಭಾರಿಗಳಾಗಿರ್ತಕ್ಕಂಥ ಲೋಕೇಶ್ ಅವರು ಒಂದು ಶುಭ ಹಾರೈಕೆಯನ್ನು ಅವ್ರಿಗೆ ಮಾಡಿದ್ರು. ಏನಂದ್ರೆ, ಮುಂದೆ ಜನ ಬಹಳ ಪ್ರೀತಿಯಿಂದ ಮತ ಕೊಟ್ಟರೆ ಅವರು ಮುಖ್ಯಮಂತ್ರಿಗಳಾಗಲಿ ಅಂತ. ದಯವಿಟ್ಟು ಬೇಡ ಸರ್, ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕದ ಒಳಗಡೆ ಪರಿಸ್ಥಿತಿ ನೋಡಿದ್ರೆ ಜನ ಕೊಟ್ಟ ಓಟಿನಿಂದ ಮುಖ್ಯಮಂತ್ರಿ ಆದರೆ ಬಹಳ ಅಪಾಯ ಇದೆ ದೇಶಕ್ಕೆ ಅಂತ ಅನ್ನೋದು ನಮಗೆ ಇತ್ತೀಚೆಗೆ ಅರ್ಥ ಆಗ್ತಾ ಇದೆ. ಆದ್ರಿಂದ ನಮಗೆ ಅವ್ರು ಪಡ್ಕೊಂಡಂತ ಮುಖ್ಯಮಂತ್ರಿಗಿರಿ ಬಹಳ ಸರ್ವಶ್ರೇಷ್ಠವಾಗಿರ್ತದೆ, ಯಾಕಂದ್ರೆ ಅವ್ರು ಮಾಜಿ ಆಗೋದೇ ಇಲ್ಲ. ಅದರಿಂದ ಸದಾಕಾಲವೂ ಕೂಡ ಹಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನನಗೆ ಮಿತ್ರರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾಡಿನ ಮಹಾನ್ ದೊಡ್ಡ ಕಲಾವಿದರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಚಂದ್ರು ಅವರೇ, ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಪ್ರಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಕನ್ನಡದ ಮನಸ್ಸುಗಳೇ, ನನಗೆ ಬಹಳ ಖುಷಿ ಅಂತ ಅನಿಸಿದೆ. ಯಾಕಂತ ಹೇಳಿದ್ರೆ ಬಹಳ ದೂರದಿಂದ ಕನ್ನಡ ನಾಡಿನಿಂದ ಇಲ್ಲಿ ಬಂದಿದ್ದೇನೆ. ಬರುವ ಸಂದರ್ಭದಲ್ಲಿಯೇ ನನಗೆ ಬಹಳ ಸಂತೋಷ ಐತೆ. ಯಾಕಂತ ಹೇಳಿದ್ರೆ ನನಗೆ ಯಾವಾಗಲೂ ಕೂಡ ಒಂದು ಖುಷಿ ಏನಂತ ಹೇಳಿದ್ರೆ, ಯಾವುದೋ ಪ್ರಪಂಚದ ಇನ್ನೊಂದು ಮೂಲೆಯ ಒಳಗಡೆ ಕನ್ನಡದ ಕಲರವ ಕೇಳಿದಾಗ ಕಿವಿ ನಿಮಿರುತ್ತೆ. ಕನ್ನಡವೇನೆ ಕುಣಿದಾಡುವುದೆಂದಿದೆ, ಕನ್ನಡವೇನೆ ಕಿವಿ ನಿಮಿರುವುದು. ಹಾಗೆ ಕನ್ನಡದ ಧ್ವನಿಯನ್ನು ಕೇಳಿದ್ರೆ ಸಂತೋಷ ಮತ್ತು ರೋಮಾಂಚನ ಆಗ್ತದೆ. ಹಾಗಿರ್ಬೇಕಾದಾಗ ದೂರದ ದುಬೈನ ಒಳಗಡೆ ಕನ್ನಡದ ಒಂದು ಕಾರ್ಯಕ್ರಮ ನಡೀತದೆ, ಅಲ್ಲೆಲ್ಲ ಕನ್ನಡಿಗರು ಸೇರ್ತಾರೆ ಅಂತ ಅಂದಾಗ ನಿಜಕ್ಕೂ ಕೂಡ ಸಂತೋಷ ಆಗ್ತದೆ. ಇಲ್ಲಿ ಸೇರಿರ್ತಕ್ಕಂಥ ಜನ ಏನೇ ಇದ್ದೀರಿ, ಇಡೀ ಬಹಳ ವಿಶಿಷ್ಟವಾದಂತಹ ಒಂದು ಸಭೆ. ಕಾರಣ ಏನಂತ ಹೇಳಿದ್ರೆ, ಇಡೀ ಕನ್ನಡ ನಾಡನ್ನ ಪ್ರತಿನಿಧಿಸುವ ರೀತಿಯ ಒಳಗಡೆ ಇಲ್ಲಿ ಕನ್ನಡಿಗರು ಸೇರಿದ್ದೀರಿ. ಕಾರಣ ಏನಂತ ಹೇಳಿದ್ರೆ, ನೋಡಿ, ನಾನು ಬಂದ ತಕ್ಷಣ ಅಲ್ಲಿ ಹೊರಗಡೆ ನಿಂತಿದ್ದೆ, ಎಲ್ಲರನ್ನೂ ಕೇಳ್ತಾ ಇದ್ದೆ, ನಿಮ್ದು ಯಾವ ಊರು? ನೆನ್ನೆ ಬಂದವ್ರ ಜೊತೆಗೆ, ನಾನು ಕರ್ಕೊಂಡ್ ಬಂದವ್ರ ಜೊತೆಗೆ, ನಾವು ಚಿಂತಾಮಣಿ, ಮಂಗಳೂರು ಅಲ್ವಾ, ಇನ್ನೊಂದೂರು ಮೈಸೂರು, ಈಗ ಬಂದಲ್ಲಿ ಬಾಗಿಲು ನಿಂತಿದೆ, ಇದು ಕನ್ನಡ ಕಾರ್ಯಕ್ರಮ ನಡೆಯೋ ಜಾಗನ ಅಂತ ಒಬ್ರು ಕೇಳಿದ್ರು. ನಿಮ್ದು ಯಾವ, ನಿಮ್ಮ ಹೆಸರೇನು ಅಂದೆ. ನಂದು ಬೀರಾದಾರ ಅಂತ ಹೇಳಿ ಗುಲ್ಬರ್ಗ ಅಂದ್ರು. ಅಲ್ಲಿದ್ದಾರೆ. ನನಗೇನಂತ ಹೇಳಿದ್ರೆ, ಬೀದರ್ ತುದಿಯಿಂದ ಹಿಡಿದು ಚಾಮರಾಜನಗರದ ತುದಿಯವರೆಗೆ, ಮಂಗಳೂರಿನಿಂದ ಹಿಡಿದು ಕೋಲಾರದವರೆಗೆ ಇಡೀ ಕನ್ನಡ ನಾಡಿನ ಜನ ಒಂದು ಕಡೆ ಸೇರುವಂತ ಒಂದು ಗುಣ ಇದೆಯಲ್ಲ, ಒಂದು ಸೇರಿಸ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದು ಕನ್ನಡಕ್ಕಿದೆ ಅಂತ. ಸತ್ತಂತಿಹರನ್ನು ಬಳಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಕೊಲಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರಿಸು, ಬಾಲಿಸು ಕನ್ನಡ ಡಿಂಡಿಮುವ ಕರ್ನಾಟಕ ಹೃದಯ ಶಿವ. ಬಾಂಧವರೇ, ವೇದಿಕೆಯ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಪ್ರತಿಯೊಬ್ಬರ ಹೆಸರನ್ನು ಬರ್ಕೊಂಡೆ ಹೇಳೋಣ ಅಂತ ಕಾಲಹರಣ ಆಗುತ್ತೆ. ಆಷಾಢದ ಒಂದು ದಿನ ನಾಟಕಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಆ ಕಡೆ ಕೂತಿರೋ ಅವರೇ, ಈ ಕಡೆ ಕೂತಿರೋ ಇವರೇ, ಮಧ್ಯ ಕೂತಿರೋ ಅವರೇ ಮತ್ತು ಎಲ್ಲರೂ ಕೂಡ ಅಕಸ್ಮಾತ್ ಯಾವ್ದಾದ್ರು ಹೆಸರು ಮಾತ್ರ ಮರ್ಯಾದೆ ಹೋಗುತ್ತೆ. ಯಾಕೆ ಬೇಕಾಗಿದೆ? ಎಲ್ಲ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಕೂತ್ಕೋಬೇಕಾದ್ರೆ ಗಣ್ಯ ವ್ಯಕ್ತಿಗಳು ಆಗಿರಲೇಬೇಕು ಅಂತ ತೀರ್ಮಾನ ಆಗಿದೆ. ಅವ್ರು ಹೆಂಗಾನ ಇರ್ಲಿ ಗಣ್ಯ ವ್ಯಕ್ತಿಗಳೇ ಅಂತ. ಈಗ ನನಗೆ ಸನ್ಮಾನ ಮಾಡಿದಾಗ ನನಗೆ ಅರ್ಹತೆ ಇದೆಯೋ ಇಲ್ವೋ, ಕರೆದಿದ್ದೀರಾ, ಮಾಡಿದ್ದೀರಾ, ಅನುಭವಿಸಿ, ನಾವೇನು ಮಾಡೋಕ್ಕಾಗಲ್ಲ. ಇದೆಲ್ಲ ನಮ್ಮ ಈ ವ್ಯವಸ್ಥೆಯಲ್ಲಿ ಆಗ್ತದೆ. ಸಾಧಿಸಿ ಬಂಧುಗಳೇ, ಇವತ್ತಿನ ಸಂಜೆ ಬಹಳ ಸಂತೋಷದಾಯಕವಾಗಿದೆ. ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಕ್ಕೆ ಸನ್ಮಾನ ಮಾಡುವ ಜಾಗದಲ್ಲೇ ನಾನಿದ್ದೀನಿ, ಮಾಡಿಸ್ಕೊಡೋ ಜಾಗದಲ್ಲಿ ಇಲ್ಲ. ಹಾಗಾಗಿ ಮುಜುಗರ ಜಾಸ್ತಿ ಆಗ್ತದೆ. ಯಾಕಂದ್ರೆ ಮಾನ ಇರೋರಿಗೆ ಸನ್ಮಾನ ಮಾಡ್ಬೇಕು, ಅದಿಲ್ಲದೆ ಇರೋರಿಗೆ ಯಾಕೆ ಮಾಡ್ತೀರಾ ಅಂತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಯಾದವರಿಗೆ ಮಾನ ಇದೆ ಅಂತ ಅಪ್ಪಿತಪ್ಪಿಂದ ತಿಳ್ಕೊಂಡಿದ್ರೆ ನಾನೇನು ಮಾಡಕ್ಕಾಗಲ್ಲ. ಹಾಗಾಗಿ ನಾನು ಸಂಪೂರ್ಣ ರಾಜಕಾರಣಿ ಅಲ್ಲ ಅನ್ನೋದನ್ನ ತಾವೆಲ್ಲ ಸಾಧಿಸಿದ್ದೀರಾ ಇವತ್ತು. ಇಲ್ಲ, ನೀವು ರಾಜಕಾರಣಿ ಅಲ್ಲಪ್ಪ, ಬಹುತೇಕ ಇನ್ನೂ ಮಾನವೀಯ ಗುಣಗಳು ಇರ್ತಕ್ಕಂಥ ಕಲಾವಿದನೂ ಆಗಿರೋದ್ರಿಂದ ಅದಕ್ಕೆ ಕರೆದಿದ್ದೀವಿ ಅಂತ ಹೇಳಿರ್ಬೋದು ಅಂತ. ಯಾಕೆಂತಂದ್ರೆ ಇಬ್ಬರು ಹೇಳಿದ್ರು ಗೆಳೆಯರು, ಒಬ್ಬರಾಗಲೇ
ಮತದಾರರ ಮುಖೇನ ಮುಖ್ಯಮಂತ್ರಿಗಳಾಗ್ಬಿಡಿ ಅಂತ ಒಬ್ಬರು ಆಶೀರ್ವಾದ ಮಾಡಿದ್ರು, ಇನ್ನೊಬ್ರು ಬೇಕಾಗಿಲ್ಲ ನೀವು ಹಿಂಗೆ ಇರಿ ಅಂತ ಅಂದ್ರು. ಒಬ್ರು ಹೇಳಿದ್ರು ಆ ಮಾಜಿ ಆಗದೆ ಇರೋ ಮುಖ್ಯಮಂತ್ರಿ ಆಗ್ತೀಯ, ಇನ್ನೊಬ್ರು ಕೆಟ್ಟ ಹೆಸರು ತಗೊಳಕ್ ಯಾಕೆ ಆಗ್ಬೇಕು ನೀವು. ನಾನು ಹೇಳ್ತಾ ಇದ್ದೀನಿ ಇವರಿಬ್ಬರಿಗೂ, ದಿವಂಗತ ಆಗದ ಹೆಂಗಾದ್ರು ತಪ್ಪಿಸಿದ್ರೆ ನನಗೆ ಬಹಳ ಆಗುತ್ತೆ. ಮಾಜಿ ಆಗಲ್ಲಪ್ಪ, ಬೇಡ. ಹಾಲೆ ಆಗಕ್ಕೂ ಯಾರು ಓಟ್ ಕೊಡಲ್ಲ. ದಿವಂಗತ ಆಗ್ತೀನಲ್ಲ, ಅದನ್ನ ಹೆಂಗಾದ್ರು ಮಾಡಿ ತಪ್ಪಿಸೋದಕ್ಕೆ ಏನಾದ್ರು ಮಾಡಕ್ ಸಾಧ್ಯನಾ? ಆದ್ರೆ ತಪ್ಪಿಸೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ದಿವಂಗತನಾದ್ರೂ ನಾನು ಮುಖ್ಯಮಂತ್ರಿಯಾಗೇ ಇರ್ತೀನಿ ನಿಮ್ಮ ಮನಸ್ಸಿನಲ್ಲಿ ಅನ್ನೋ ಮಾತನ್ನು ಬಹುತೇಕ ನನ್ನಂತ ಒಬ್ಬ ಮುಖ್ಯಮಂತ್ರಿ ಯಾವ ಪ್ರಪಂಚದಲ್ಲಿ ಯಾರಿಗೂ ಸಿಗಲ್ಲ. ಯಾಕಂದ್ರೆ ಅಪಾಯವೂ ಇಲ್ಲ, ಉಪಯೋಗವೂ ಇಲ್ಲ. 31 ವರ್ಷಗಳಾಯ್ತು ನಾನು ಮುಖ್ಯಮಂತ್ರಿಯಾಗಿ. ಏನಾದ್ರೂ ಹಗರಣ ಮಾಡಿದ್ದೀನ? ಏನಾದ್ರೂ ಸಮಸ್ಯೆಯನ್ನು ಮಾಡಿದ್ದೀನ? ಏನಾದ್ರೂ ಅವಿಶ್ವಾಸ ಇದೆಯಾ? ಏನಾದ್ರೂ ಭೋಜನ ಊಟ ಇದೆಯಾ? ಏನಾದ್ರೂ ಪಲಹಾರ ಮಂದಿರ ತಿಂಡಿ ಇದೆಯಾ? ಏನು. ಹಾಗಾಗಿ ಮಾಡಿದೆ. ಬಂಧುಗಳು, 2 ವಿಚಾರವನ್ನು ಸ್ಪಷ್ಟೀಕರಿಸ್ತೀನಿ. ಯಾಕೆಂತಂದ್ರೆ ಇಲ್ಲಿ ಒಂದು, ನನ್ನನ್ನು ಸನ್ಮಾನವನ್ನ ಮಾಡಿದ್ದೀನಿ, ಅದ್ರ ಜೊತೆ ಒಳಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿಯೂ ನನ್ನಲ್ಲಿ. ನನ್ನ ಆತ್ಮೀಯ ಮಿತ್ರ ನನ್ನ ಜೊತೆಯಲ್ಲಿ ನನಗೆ ಬಹಳ ಸಂತೋಷ ಆಗ್ತಿರೋದು, ಯೋಗ್ಯತೆ ಇರೋರೇ ಬಂದು ನನಗೆ ಸನ್ಮಾನವನ್ನ ಮಾಡಕ್ ಪ್ರಯತ್ನ ಪಟ್ಟರು. ಯೋಗ್ಯತೆ ಇಲ್ಲೇ ಇದ್ರು ನನಗೆ ಅನ್ನೋದು ಒಂದು ಸಂತೋಷವಾದ. ನಲ್ಲೂರು ಪ್ರಸಾದ್ ಅವರು 3 ವರ್ಷ ಅದೇನೋ ಕಾಕತಾಳೀಯ ಅನ್ನುವಾಗೆ ನಾನು ಅಧ್ಯಕ್ಷನಾಗಿರುವಾಗಲೇ ಅವರು ಅಧ್ಯಕ್ಷರಾಗಿ 3 ವರ್ಷ ಬಹು ನಿರ್ಮಾಣ ಮಾಡಕ್ಕೆ ಅವರ ಸಂಪೂರ್ಣ ಕೊಡುಗೆ ನನಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ನಾನು ಪ್ರಸ್ತುತ ಪಡ್ತಕ್ಕಂಥದ್ದು ಬಂದಿದೆ. ಇನ್ನು ನಮ್ಮ ರಾಯಭಾರಿಗಳು ರವೀಶ್ ಗೌಡ್ರು 33 ವರ್ಷ ಬಿಟ್ಟೋಗಿತ್ತು, ಆದ್ರೂ ಕನ್ನಡವನ್ನು ಮಾತಾಡ್ತಿದ್ದೀನಿ ಅಂತ ಆದ್ರೆ ನಿಮ್ಗೆ ಆ ಭಾವನೆ ಇದೆಯಲ್ಲ, ಹೃದಯ ಇದೆಯಲ್ಲ, ತಪ್ಪು ಕನ್ನಡ ಮಾತನಾಡೋದು ಬೇಕಾಗಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಬಹುತೇಕ ಕನ್ನಡದ ಹೆಸರಿನಲ್ಲಿ ಎಲ್ಲ ಭಾಷೆಯನ್ನು ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕಿಂತ ಎಷ್ಟು ದೊಡ್ಡ ವ್ಯಕ್ತಿಗಳು ನೀವು. 33 ವರ್ಷ ಹೊರ ರಾಜ್ಯಗಳಲ್ಲಿದ್ದರೂ ಕೂಡ ನಿರಂತರವಾಗಿ ಸ್ವಲ್ಪ ಕನ್ನಡವನ್ನ ಹೃದಯದಿಂದ ಮಾತನಾಡ್ತಿದ್ದೀರಾ. ಈ ಕನ್ನಡದ ಕಂಪನ್ನು ನೀವು ಬೆಳೆಸ್ತಾ ಇರೋದಕ್ಕೋಸ್ಕರ ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಸೇರ್ತಕ್ಕಂಥ ಅವಕಾಶ ಸಿಕ್ಕಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಕಳಿಸ್ತೀನಿ. ಇಲ್ಲ ಕೆಲವು ವಿಚಾರ ಬೆಳಿಗ್ಗೆ ಬಂದು ನನ್ನನ್ನ ಸ್ವಾಗತ ಮಾಡಿದ್ರು. ವೇದಿಕೆ ಅವರ ಹೆಸರು ಹೇಳೋದು ಬೇಡ ಅಂದ್ರು ಕೂಡ, ಆದ್ರೆ ನನಗೆ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ಜೋಪಾನವಾಗಿ ನೋಡ್ಕೊಂಡಂತ ಪ್ರಕಾಶ್ ಅವರು, ಶ್ರೀಧರ್ ಅವರು, ಪದ್ಮರಾಜು, ಗಣೇಶ್ ಅವರು, ಅರ್ಥಾತ್ ಪೆರಿಯಾರ್ ಅವರು, ರವೀಶ್ ಗೌಡ್ರು, ಮದನ್ ಗೌಡ್ರು ನಮ್ಮ ಜೊತೆ ಇವರು ಬಂದಿದ್ದಾರೆ. ಮಂಜುನಾಥ್ ಹೆಗ್ಡೆ, ಯಾಕೆಂದ್ರೆ ಸನ್ಮಾನಕ್ಕೆ ಹೋದಕ್ಕೆ ಬಹಳ ಅರ್ಥ ಇದೆ, ಎಲ್ಲ ಬಂದು ಕೂತಿದ್ದಾರೆ. 3 ವರ್ಷಗಳಿಂದ ನನಗೂ ಕೂಡ ಇಂಥದ್ದೊಂದು ಇವತ್ತೇನು ಸನ್ಮಾನ ಮಾಡಿದ್ರು ರಂಗಭೂಮಿಗೆ 33 ವರ್ಷದಿಂದ ಹೊನ್ನಾವರದಲ್ಲಿ ನಾನು ಹೋಗಿ ಒಂದು ನಾಟಕ ನಿರ್ದೇಶನ ಮಾಡಕ್ ಹೋಗಿದ್ದೆ. ಅಲ್ಲಿ ಮಂಜುನಾಥ್ ಹೆಗ್ಡೆ ಅಂತ ಯಾರು ಜೊತೆಲಿ ಇದ್ರಂತೆ, ಅವ್ರ ಸೈಕಲ್ ನಲ್ಲಿ ಅವ್ರನ್ನೂ ಕುಂಡ್ರಿಸ್ಕೊಂಡು ನಾನು ಓಡಾಡ್ತಿದ್ದ ದಿವಸ 30 ದಿವಸ. ಆ ಗೆಳೆಯರಲ್ಲಿ ಸಿಕ್ಕಿದ್ದಾರೆ ಅಂತ ಅಂದಾಗ ಆಗ್ಲೇ ಹೇಳಿದ್ರು ತಂತು ಅಂತ. ಹೇಗಾದ್ರೂ ಸಂಬಂಧಗಳನ್ನು ಎಲ್ಲೆಲ್ಲೋ ಬೆಳೆಸ್ತದೆ, ಎಲ್ಲಾದ್ರೂ ಇರಿ, ಎಂತಾದ್ರೂ ಇರಿ, ಎಂದೆಂದಿಗೂ ಕನ್ನಡಿಗರಾಗಿ. ನಾನು ಇನ್ ಸ್ವಲ್ಪ ಮುಂದುವರೆದು ಹೇಳ್ತೀನಿ, ಎಲ್ಲಾದರೂ ಇರಿ, ಎಂದೆಂದಿಗೂ ಆರೋಗ್ಯವಂತರಾಗೂ ಇರಿ, ಎಲ್ಲಾದರೂ ಇರಿ, ಎಂದೆಂದಿಗೂ ನಿಮ್ಮ ಮನೆಗೆ ಹೋಗುವಂತವರಾಗಿರಿ ರಾತ್ರಿ ಆದ ಮೇಲೆ ಅನ್ನುವ ಮಾತು ಕೂಡ ಇವತ್ತಿನ ಕೂಡ ಬಹಳ ಪೂರ್ಣವಾಗಿ ಅರ್ಥ ಇರುತ್ತೆ ಅನ್ನೋ ಮಾತನ್ನು ಹೇಳಿ, ವಿಶೇಷವಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಹೋರಾಟದ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದೆ. ರಂಗಭೂಮಿ ವಿಚಾರ ಕೇಳಿದಾಗ ಚಿಕ್ಕ ವಯಸ್ಸಿನಿಂದಲೂ ಆಕಸ್ಮಿಕವಾಗಿ ರಂಗಭೂಮಿ ಬಂದು ಎಲ್ಲ ಆಕಸ್ಮಿಕಗಳ ಘಟನೆಯ ಜೊತೆಯಲ್ಲಿ ನಾನು ನಟನಾಗಿದ್ದು ಕೂಡ. ಆಗಲೇ ಹೇಳಿದೆ, 2 ರೀತಿಯ ಯೋಗ ಅನ್ನೋ ಪ್ರಶ್ನೆ ಇರುತ್ತೆ. ಒಂದು ಯೋಗ್ಯತೆ, ಇನ್ನೊಂದು ಯೋಗ. ಕೆಲವರಿಗೆ ಯೋಗದ ಮೇಲೆ ಸ್ಥಾನಮಾನಗಳು ಗೌರವ ಸಿಗ್ತವೆ, ಕೆಲವರಿಗೆ ಯೋಗ್ಯತೆ ಮೇಲೆ ಸಿಗುತ್ತೆ. ಇಲ್ಲಿ ಕೂತಿರ್ತಕ್ಕಂಥ ಅಷ್ಟು ಜನ ತಮ್ಮ ತಮ್ಮ ಸಾಧನೆಯಲ್ಲಿ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡ್ರು. ನಾನು ಒಬ್ಬನೇ ಯೋಗದ ಮೇಲೆ ಎಲ್ಲಾ ಸ್ಥಾನಮಾನಗಳನ್ನು ಸಿಕ್ಕಿಟ್ರು. ಆದ್ರೂ ಅವರೆಲ್ಲರ ಮಧ್ಯದಲ್ಲಿ ನನ್ನ ಕುಂಡ್ರಿಸೋರೆ ಅಂದ್ರೆ ಅವರನ್ನೇ ಬರಾಬರಿ. ಸಾಧನೆ ಮಾಡಿರ್ತಕ್ಕಂಥ ಜನಗಳ ಮಧ್ಯದಲ್ಲಿ ಯೋಗದ ಮೇಲೆ ಸಿಕ್ಕಿರ್ತಕ್ಕಂಥವನಿಗೆ ಸನ್ಮಾನ. ಸಣ್ಣ ಉದಾಹರಣೆ ಹೇಳ್ಬೇಕು, ನಲ್ಲೂರು ಪ್ರಸಾದ್ ಅವರು ಡಾಕ್ಟರ್ ನಲ್ಲೂರು ಪ್ರಸಾದ್, ಮುಖ್ಯಮಂತ್ರಿ ಚಂದ್ರನು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು. ರಾತ್ರಿ ಆಗಲು ಕಷ್ಟ ಬಿದ್ದು 5-6 ವರ್ಷ ಅವರು ಬರೆದು ಡಾಕ್ಟರೇಟ್ ತಗೊಂಡ್ರು. ನಾನು ಮಾತಾಡಿ ಸುಳ್ಳು ಹೇಳಿ ಅರ್ಥ ನನಗೆ ಡಾಕ್ಟರೇಟ್ ಕೊಟ್ಟರು. ಈಗ ನಾನು ಡಾಕ್ಟರ್, ಅವರು ಡಾಕ್ಟರ್, ಏನ್ ಮಾಡಕ್ಕಾಗುತ್ತೆ? ನಾನೇನು ಮಾಡಕ್ಕಾಗಲ್ಲ. ಅಂದ್ರೆ ಇದ್ರ ಅರ್ಥ ಈ ರೀತಿಯಾಗಿ ಕೆಲವು ಯೋಗ್ಯತೆ ಅಂದ್ರೆ ಯೋಗ್ಯತೆ ಮೇಲೆ ಸಿಕ್ಕೋದು ಕೋಟಿಗೆ ಯಾರಿಗೂ ಒಬ್ಬರಿಗಿರುತ್ತೆ, ಯೋಗದ ಮೇಲೆ ಸಿಕ್ಕೋದು ಅವರವರ ಹಣೆ ಬರ ಹೆಂಗ್ ಬೇಕಾದ್ರೂ ಆಗುತ್ತೆ. ಹಾಗಾಗಿ ನಾನು ಇವತ್ತು ಭಾವಿಸಿರೋದು ಯೋಗ್ಯತೆ ಮೇಲೆ ನನಗೆ ಸಿಕ್ಕಿಲ್ಲ, ನನ್ನ ಯೋಗದ ಮೇಲೆ ಸಿಕ್ಕಿದೆ. ಆದ್ರೆ ಆ ಕಾರಣದಿಂದ ನೀವೆಲ್ಲರೂ ಕೂಡ ನಮ್ಮನ್ನು ಗುರುತಿಸಿದ್ದೀರಾ, ಜೊತೆಗೆ ಸೇರಿಸಿದ್ದೀರಾ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕನ್ನಡವನ್ನ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಅನ್ನೋದನ್ನು ನೋಡ್ತೀನಿ. ರಂಗಭೂಮಿ ಆಕಸ್ಮಿಕ ಗಳಿದಾವೆ, ಗಾದೆಗಳಿದಾವೆ. ಸ್ವಲ್ಪ ನೀರು ಕೊಡಪ್ಪ. ಇಂಗ್ಲಿಷ್ ಹೆಂಗ್ ಟ್ರಾನ್ಸ್ಲೇಟ್, ಇಂಗ್ಲಿಷ್ ಅನ್ನೋ ವ್ಯಾಮೋಹ ಇದೆಯಲ್ಲ ಮಾಧ್ಯಮ ಅಂತ ನಾನು ಹೇಳಿದೆ. ನಮ್ಮೂರ ಕಡೆ ಒಂದೊಂದು ಸೊಗಡಿರ್ತದೆ, ಒಂದೊಂದು ಆ ಬದುಕಿನ ಜೊತೆ ಭಾಷೆ ಬಂದಿರುತ್ತೆ. ಗಾದೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದೆ, ಅದು ಗೊತ್ತಾ? ಏನ್ ಇಂಗ್ಲಿಷ್ ನಲ್ಲಿ ಮಾಡ್ತೀರಾ ಇದನ್ನ ಟ್ರಾನ್ಸ್ಲೇಟ್? ಕಂಡಂಗೆ ಹೇಳಿದ್ರೆ ಕೆಡದಂತ ಕೋಪ. ಗಟ್ಟಿಗಿದ್ರೆ ರೊಟ್ಟಿ ಹಾಕ್ತಾರೆ, ತೆಳ್ಳಗಿದ್ರೆ ದೋಸೆ ಉಯ್ತಾರೆ.
ಇದು ಅವ್ರ ಹೆಂಗಸರಿಗೆ ಮಾತ್ರನೇ ಗೊತ್ತಿನ ಯಾರಿಗೂ ಗೊತ್ತೇ ಆಗೋದಿಲ್ಲ. ಇದನ್ನ ಇಂಗ್ಲಿಷಿಗೆ ತರ್ಜಮೆ ಮಾಡಕ್ಕಾಗ್ತದೆ. ದೋಸೆ ಉಳಿಬೇಕಲ್ಲ ಇಂಗ್ಲಿಷ್ ನಲ್ಲಿ, ಇದು ಗೊತ್ತಾಗಬೇಕಾದ್ರೆ. ಬೇಕಾದಷ್ಟು ಇದರ ಸಣ್ಣ ಉದಾಹರಣೆ ನಾನು ಕೊಟ್ಟೇನೆ ನಿಮಗೆ. ಹಾಗಾಗಿ ಭಾಷೆ ನನ್ನ ಕನ್ನಡದ ಒಂದೇ ಅಲ್ಲ, ಅವರವರ ಭಾಷೆಯಲ್ಲಿ ಅವರವರ ರೀತಿಯಲ್ಲಿ ಸೊಗಡಿರ್ತದೆ ಬದುಕಿದೆ. ಆಮೇಲೆ ನಮ್ಮೂರಿನ ರೈತರು ಮಾತನಾಡೋದು, ಎಲ್ಲ ಊರಿನಲ್ಲೂ ರೈತರು ಇದ್ದೇ ಇರಬೇಕು ಅಂತ ಇಲ್ಲ, ಆ ಥರ ಸಲಕರಣೆಗಳು ಇರೋದೇ ಇಲ್ಲ. ನಮ್ಮಲ್ಲಿ ಆಕಡಿ ಸಾಲು ಅಂತೀವಿ, ಕೂರ್ಗೆ ಅಂತೀವಿ, ಕಳೆ ಅಂತೀವಿ, ಕುಡ್ಲು ಅಂತೀವಿ, ಮೊಚ್ಚು ಅಂತೀವಿ, ಕಾಳ್ಸಾಲು ಅಂತೀವಿ, ಏನೇನೋ ಅಂತೀವಿ. ಅಂದ್ರೆ ಅದಕ್ಕೋಸ್ಕರ ಯಾವುದೇ ಒಂದು ಭಾಷೆಯಲ್ಲಿ ವಿಪರೀತ ಶ್ರೀಮಂತಿಕೆ. ಆಮೇಲೆ ಪ್ರಕ್ರಿಯೆ ಚೇಂಜ್ ಆಗಿದೆ. ಇವತ್ತು ನಾವು ಹಳಗನ್ನಡವನ್ನ ಇಟ್ಕೊಂಡು ನಾವು ಮಾತುಕತೆ ಆಡಕ್ಕಾಗದೇ ಇರೋದಿಲ್ಲ. ಎಷ್ಟೋ ಜನಕ್ಕೆ ಇವತ್ತು ದಿವಸ ಪ್ರಾಚೀನ ಕನ್ನಡವನ್ನು ಉಳಿಸೋದು ಅಗತ್ಯ ಬಂದಿದೆ. ಎಷ್ಟೋ ಜನಕ್ಕೆ ಇವತ್ತು ಕುವೆಂಪುರವರ ಕಾವ್ಯವನ್ನು ಓದಿ ಅರ್ಥೈಸ್ಕೊಳ್ತಕ್ಕಂಥದ್ದು ಓದೋದು ಎಷ್ಟು ಮಟ್ಟಿಗೆ ಸಾಮರ್ಥ್ಯ ಇದೆ. ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಓದ್ ಕಡೆ ಕನ್ನಡ, ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಆದ್ಮೇಲೆ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಸಹಕಾರದೊಂದಿಗೆ ಬಹುತೇಕ ಕನ್ನಡ ಕಲಿಕಾ ಕೇಂದ್ರಗಳನ್ನ ವಿದೇಶಗಳಲ್ಲಿ, ಬಹುತೇಕ ಈ ಭಾಗದಲ್ಲ, ಆ ಕಡೆ ಅಮೆರಿಕ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ನಲ್ಲಿ ಅಲ್ಲೇ ಹುಟ್ಟಿ ಬೆಳೆದಂತ ಮಕ್ಕಳು ನಮ್ಮಿಂದ ದೂರ ಆಗ್ತಾ ಇದ್ದಾರೆ. ಬಹುತೇಕ ಅವರು ಪರಕೀಯರೇ ಆಗ್ತಾರೆ. ಈ ಕಡೆ ಅಲ್ಲಿನ ಪ್ರಥಮ ಪ್ರಜೆ ಅಲ್ಲ, ನಮ್ಮವ್ರಿಗೂ ಕೂಡ ಸಂಬಂಧ ಇರೋದಿಲ್ಲ. ಅತಂತ್ರವಾದ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತಾ ಇದೆ. ಆ ಕಾರಣಕ್ಕೆ ಅವ್ರನ್ನೆಲ್ಲ ಮನವಿ ಮಾಡಿಕೊಂಡೆ, ಬೇಡ್ಕೊಂಡೆ, ನಮಗೆ ಆಸ್ತಿಯನ್ನು ಕಳ್ಕೊತೀವಿ ಅನ್ನೋ ದುಃಖ ಇದ್ರು ಕೂಡ ನೀವು ದೊಡ್ಡ ಆಸ್ತಿಯನ್ನು ಕಳ್ಕೊತೀರಾ. ಮುಂದಿನ ದಿನಗಳಲ್ಲಿ ನೀವು ಒಂಟಿಯಾಗಿ ಭಾರತಕ್ಕೆ ಬರ್ತೀರಾ, ನಿಮ್ಮ ಮಕ್ಕಳು ಯಾವತ್ತೂ ಬರದೇ ಇರತಕ್ಕಂಥ ಪರಿಸ್ಥಿತಿ ಇರ್ತದೆ. ಯಾವಾಗ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಒಂದು ಬದುಕನ್ನ ಅವರಿಗೆ ಕಲಿಸ್ತಿರೋ ಆಗ ಮಾತ್ರ ಉಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಕನ್ನಡ ಕಲಿಕಾ ಕೇಂದ್ರಗಳನ್ನ ಬಹುತೇಕ 20 ದೇಶಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಮಲ್ಲಿ ಯಾರಾದ್ರೂ, ನಾನು ಹೇಳ್ತಾ ಇದ್ದೀನಿ, ಸಂಘ ಸಂಸ್ಥೆಗಳಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ಸೇರ್ಕೊಂಡು ಈ ಭಾಷೆಯನ್ನು ಉಳಿಸೋದ್ರ ಜೊತೆಗೆ ಈ ಭಾಷೆಯ ಪರಿಚಯ ಮಾಡೋದ್ರ ಮುಖೇನ ಅದರಿಂದ ಹೆಚ್ಚು ಕ್ರಿಯಾತ್ಮಕವಾಗಿ, ಗುಣಾತ್ಮಕವಾಗಿ ತೊಡಗಿಸ್ಕೊಳ್ಳಕ್ಕೆ ಸಾಧ್ಯ ಇರತಕ್ಕಂಥ ನಿಕಟವಾದ ಸಂಬಂಧಗಳನ್ನು ಇಟ್ಕೊಂಡ್ರೆ ಆರ್ಥಿಕವಾಗಿ ಮತ್ತು ಮೌಲಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಸಹಕಾರವನ್ನು ಕೊಡ್ತೀವಿ ಅನ್ನೋ ಮಾತನ್ನ ಈ ವೇದಿಕೆಯ ಮುಖೇನ ಸನ್ಮಾನ ಸ್ವೀಕಾರ ಮಾಡಿದಂತ ಗೌರವಕ್ಕೋಸ್ಕರವಾಗಿ ಆ ಮಾತನ್ನ ಹೇಳ್ತಾ ಇದ್ದೇನೆ. ಯಾವತ್ತು ಬೇಕಾದ್ರೂ